ಮಗ ಶಿಕ್ಷಕನಾಗಬೇಕೆಂದು ಹೆತ್ತವರು ಬಯಸಿದ್ರು. ಅದರಂತೆ ಅವರು ಶಿಕ್ಷಕ ವೃತ್ತಿ ಆರಂಭಿಸಿದ್ರು. ಮಕ್ಕಳೆಂದ್ರೆ ಅವರಿಗೆ ಅಪಾರ ಪ್ರೀತಿ. ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ಶ್ರಮಿಸುತ್ತಿದ್ದಾರೆ. ಅದಕ್ಕಾಗಿ ತಮ್ಮ ವೇತನದಲ್ಲಿ ಒಂದಷ್ಟು ಭಾಗವನ್ನ ಮೀಸಲಿಡುತ್ತಿದ್ದಾರೆ. ಇವರ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಹೌದು, ಇತ್ತೀಚೆಗೆ ಸರ್ಕಾರಿ ಶಾಲೆಯಲ್ಲಿ ಕೆಲವರು ಶಿಕ್ಷಕರು ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡೋಲ್ಲ ಅನ್ನೋ ಮಾತಿದೆ. ಕೆಲವಾರು ಶಿಕ್ಷಕರು ಇರೋದ್ರಲ್ಲಿ ಮಕ್ಕಳ ಮನಮುಟ್ಟುವ ಹಾಗೆ ಪಾಠವನ್ನ ಮಾಡ್ತಾರೆ. ಈ ಕಾರ್ಯಕ್ಕಾಗಿ ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಪ್ರೊಜೆಕ್ಟರ್ ಅನ್ನ ಬಳಸಿ ಪಾಠ ಮಾಡೋದಿಲ್ಲ. ಆದ್ರೆ ಕೊಪ್ಪಳ ನಗರದ ಹೃದಯ ಭಾಗದಲ್ಲಿರೋ ಸರ್ಕಾರಿ ಕೇಂದ್ರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೊಜೆಕ್ಟರ್ ಮೂಲಕ ಪಾಠವನ್ನ ಮಾಡಲಾಗ್ತಿದೆ. ಇವರ ಹೆಸರು ಮೊಹಮ್ಮದ್ ಅಬೀದ್ ಹುಸೇನ್ ಅತ್ತಾರ. ವಿದ್ಯಾರ್ಥಿಗಳು ಶೀಘ್ರ ಕಲಿಯಲು ಅಗತ್ಯ ಇರುವಂತಹ ವಿನೂತನ ವಿಧಾನಗಳ ಬಗ್ಗೆ ಆಲೋಚಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಶಾಲೆಯಲ್ಲಿ ಕಿರುವಿದ್ಯಾ ಚಿತ್ರಮಂದಿರವನ್ನ ಕೂಡ ನಿರ್ಮಿಸಿದ್ದಾರೆ. ಶಾಲೆಯಲ್ಲಿ ಚಿತ್ರಮಂದಿರನ ಅಂತ ಆಶ್ಚರ್ಯ ಆಗ್ತಿದ್ಯಾ? ಇಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಪ್ರೊಜೆಕ್ಟರ್ ಮತ್ತು ಸ್ಕ್ರೀನ್ ಅನ್ನ ಅಳವಡಿಸಿದ್ದಾರೆ. ಇದಕ್ಕಾಗಿ 1.5 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬರುವಂಥದ್ದು ಎಲ್ಲರೂ ಬಡ ಮಕ್ಕಳು ಸರ್. ಅವರಿಗೆ ನಾವು ಅನ್ಯಾಯ ಮಾಡಿದರೆ ದೇವ್ರು ನನಗೂ ಮೆಚ್ಚಲ್ ಸರ್. ನಾಳೆ ನಾವು ಸತ್ತ ಮೇಲೆ ಉತ್ತರ ಕೊಡಬೇಕನ್ನೋ ಯೋಚನೆಯಿಂದ ನಾನು ನನ್ನ ವೈಯಕ್ತಿಕ ದುಡ್ಡನ್ನು ಖರ್ಚು ಮಾಡಿ ಮಾಡ್ತಾಯಿದ್ದೀನಿ ಸರ್. ನಮ್ಮ ಪಾಲಕರು ಅದು ಭಾಳ ಆಸೆ ಇತ್ತು ಸರ್. ಶಿಕ್ಷಕರಾಗಿ ಕೆಲಸ ಮಾಡಬೇಕು, ಸಮಾಜಕ್ಕೆ ಸೇವೆ ಸಲ್ಲಿಸ್ಬೇಕು ಅನ್ನೋದು ನಮ್ಮ ಅಪ್ಪರದು ಭಾಳ ಆಸೆ ಇತ್ತು ಸರ್. ಹಿಂಗಾಗಿ ನಾವು ನನ್ನ ವೈಯಕ್ತಿಕ ಖರ್ಚನ್ನು ಮಾಡ್ತಾಯಿದ್ದೀನಿ ಸರ್. ಸಹಜವಾಗಿ ಆಗುತ್ತೆ. ಸ್ವಲ್ಪ ಬೇಸ್ಮೆಂಟ್ ಎಜುಕೇಷನ್ ಸ್ವಲ್ಪ ನಮಗೆ ಫುಲ್ಫಿಲ್ ಆಗಿಬಿಟ್ರೆ ಹೈಯರ್ ಎಜುಕೇಷನ್ ನಾವು ಇನ್ನೂ ಪ್ರೈವೇಟ್ ಸ್ಕೂಲ್ಗಳಿಗೆ ಕಾಂಪಿಟೇಷನ್ ಮಾಡುವಂಥ ಮಕ್ಕಳನ್ನು ನಾವು ತಯಾರು ಮಾಡಬಹುದು ಅಂತ ಅನ್ಸುತ್ತೆ ಸರ್ ನನಗೆ. ನಮ್ಮ ಶಾಲೆ ಶಿಕ್ಷಕರಾದ ಅಬೀದ್ ಹುಸೇನ್ ಅವರು ತಮ್ಮ ವೇತನದಲ್ಲೇ ಸುಮಾರು 1 ರಿಂದ 1.5 ಲಕ್ಷ ರೂಪಾಯಿ ಹಣವನ್ನು ವ್ಯಯಿಸಿ ಏನು ಪಾಠ ಬೋಧನೆಗೆ ಪೂರಕವಾದಂಥ ಪಾಠೋಪಕರಣದ ಜೊತೆಗೆ ಆ ಪ್ರಾಜೆಕ್ಟರ್ ಮೂಲಕ ಮತ್ತು ಲ್ಯಾಪ್ಟಾಪ್ ಮೂಲಕ ಏನು ಮಾಡ್ತಾ ಇದ್ದಾರೆ, ಆ ಪಾಠ ಬೋಧನೆ ಮಾಡ್ತಾ ಇದಾರಲ್ಲ, ಅದು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಿದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಕೇವಲ ಪಟ್ಟೆ ಹಿಡ್ಕೊಂಡು ಓದಿರೋದಲ್ಲದೆ ಆ ವಿಷಯದ ಬಗ್ಗೆ ಸಂಪೂರ್ಣ ಅಲ್ಲಿ ಚಿತ್ರಪಟಗಳ ಮೂಲಕ ತೋರಿಸಿದಾಗ ಆ ಜ್ಞಾನ ಆಳವಾಗಿ ಜೊತೆಗೆ ಜಾಸ್ತಿ ದಿನ ಅವ್ರ ತಲೆಯಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾವು ಸರ್ಕಾರಿ ಶಾಲೆಗೆ ಈ ತರ ಅಳವಡಿಸಿರೋದು ಬಹಳ ಹೆಮ್ಮೆ ವಿಷಯ ಆಗುತ್ತೆ. ಇವರು ತಮ್ಮ ಸಂಬಳದಲ್ಲಿ 2% ಹಣವನ್ನ ಇಂತಹ ಕಾರ್ಯಗಳಿಗಾಗಿ ಬಳಸ್ತಾರೆ. ಇವರ ಕ್ಲಾಸ್ ರೂಮ್ನಲ್ಲಿ ಎತ್ತ ನೋಡಿದ್ರತ್ತ ವಿಶೇಷ ಪಾಠೋಪಕರಣಗಳೇ ತುಂಬಿವೆ. ಪ್ರೊಜೆಕ್ಟರ್ ಮೂಲಕ ಮೊಹಮ್ಮದ್ ಅವರು ವಿಜ್ಞಾನ ಹಾಗೂ ಗಣಿತ ವಿಷಯವನ್ನ ಬೋಧನೆ ಮಾಡ್ತಿದ್ದಾರೆ. ದೃಶ್ಯ ಸಹಿತ ಪಾಠ ಮಾಡೋದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಕಲಿಕೆ ಪರಿಣಾಮಕಾರಿಯಾಗ್ತಿದೆ. ಪುಸ್ತಕದಿಂದ ಹೇಳುವುದು ಅರ್ಥ ಆಗೋದಿಲ್ಲ ಅಂತೇಳಿ ಮತ್ತು ನಮಗೆ ಲ್ಯಾಪ್ಟಾಪ್ ಮೂಲಕ ಕಂಪ್ಯೂಟರ್ ಮೂಲಕ ಬಹಳ ತಿಳಿಸ್ಕೊಡುತ್ತಾರೆ. ಮತ್ತು ನಮಗೆ ಬಹಳ ಇನ್ನಷ್ಟು ಜನ ಶಿಕ್ಷಕರಿದ್ರೆ ಬಹಳ ಒಳ್ಳೆಯದು. ಇಂಥ ಸರ್ಸ್ ಮತ್ತು ಪ್ರಾಜೆಕ್ಟರ್ ಮೂಲಕ ಎಲ್ಲ ತಿಳಿಸ್ಕೊಡ್ತಾರೆ. ಮತ್ತು ಎಲ್ಲ ಸರ್ಕಾರಿ ಸ್ಕೂಲ್ ಬಹಳ ಅನುಕೂಲ. ಸೈನ್ಸಿನ ಬಗ್ಗೆ ಬಹಳ ಹೇಳ್ಕೊಡ್ತಾರೆ. ಬಹಳ ಸಂತೋಷ ಅನ್ಸುತ್ತೆ. ನಮಗೆ ಬಹಳ ಖುಷಿ ಆಗುತ್ತೆ ಸರ್. ಇಲ್ಲಿ ಪ್ರೈವೇಟ್ ಸ್ಕೂಲ್ ಹುಡ್ರಿಗಿಂತ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಈ ತರ ಟೀಚರ್ಸ್ ಅವ್ರ ರೊಕ್ಕ ಖರ್ಚು ಮಾಡಿ ಅವ್ರ ಬರೋ ಬಜೆಟ್ ಕಡಿಮೆ ಇರುತ್ತೆ ಅವ್ರಿಗೆ, ಅದರಲ್ಲಿಂದ ಮಾಡ್ತಾರಲ್ಲ ಬಹಳ ಖುಷಿ ಅನಿಸ್ತೈತೆ. ಮಕ್ಕಳಿಗೆ ಮೊದಲು ತಿಳಿತಿದ್ದಿಲ್ಲ ಈ ತರ ಯಾವ ಪ್ರೊಜೆಕ್ಷನ್ಗೆ ಏನ್ ಅಂತಾರ ಅನ್ನೋದು ಗೊತ್ತಾಗ್ತಿದ್ದಾರೆ. ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಸಾಮಾನು ಇದೆ ಅಂತಾರ ಅನ್ನಂತ. ಅದಕ್ಕೆ ಮಕ್ಕಳಿಗೆ ಈಗ ಓದಕ್ಕೆ ಬಹಳ ಅನುಕೂಲ ಆಗಿದೆ ರೀ. ಹೌದು ಸರ್, ಬಹಳ ಖುಷಿ ಆಗುತ್ತೆ ಸರ್ ನಮಗೆ. ಶಿಕ್ಷಕ ಮೊಹಮ್ಮದ್ ಅಬೀದ್ ಹುಸೇನ್ ಅತ್ತಾರ ಅಚರು ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡಿರೋದು ಇತರ ಶಾಲೆಗಳ ಶಿಕ್ಷಕರ ಗಮನವನ್ನು ಕೂಡ ಸೆಳೆದಿದೆ. ಅನೇಕರು ಇದನ್ನ ಬಂದು ನೋಡಿ ಈ ಬಗ್ಗೆ ಚರ್ಚಿಸಿ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಇವರ ಕಾರ್ಯವನ್ನು ಕೂಡ ಶ್ಲಾಘಿಸುತ್ತಿದ್ದಾರೆ. ಛಾಯಾಗ್ರಾಹಕ ಉಮೇಶ್ ಅಬ್ಬಿಗೇರಿ ಜೊತೆ ರಾಚಪ್ಪ ಬನ್ನಿದಿನಿ, ಸುದ್ದಿ ಟಿವಿ, ಕೊಪ್ಪಳ.